ಆತ ಡೈವರ್ಸಿ ತಂದೆ ಆಗಿದ್ದ. ತನ್ನ ಹೆಂಡತಿ ಕಸ್ಟಡಿಲಿದ್ದ ಮಗುನ ನೋಡೋಕ್ಕೆ ಪರಿತಪಿಸ್ತಿದ್ದ. ಆದರೆ ಕೊನೆಯಲ್ಲಿ ಅವನು ಮೀಟ್ ಆಗಿದ್ದು ಮಾತ್ರ ಅವನ ಮಗನ ಶವದ ಜೊತೆಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಥಿಕ್ಸ್ ಎಕ್ಸ್ಪರ್ಟ್, ಡೇಟಾ ಸೈಂಟಿಸ್ಟ್, ಸ್ಟಾರ್ಟಪ್ ಕಂಪ್ನಿಯಾದ ಮೈಂಡ್ಫುಲ್ AI ಲ್ಯಾಬ್ಸ್ನ ಓನರ್ ಹಾಗೆ CEO ಆದಂಥ 39 ವರ್ಷದ ಸೂಚನಾ ಸೇಠ್ ತನ್ನ 4 ವರ್ಷದ ಮಗ ಚಿನ್ಮಯ್ ಸೇಠ್ ಜೊತೆಗೆ ಜನವರಿ 6ನೇ ತಾರೀಕು ಬ್ಯಾಂಗ್ಳೂರು ಏರ್ಪೋರ್ಟಿಂದ ಗೋವಾಗೆ ಹೊರಡ್ತಾಳೆ. ಈ ಟ್ರಿಪ್ಪು 3 ದಿನ ಪ್ಲ್ಯಾನ್ ಆಗಿರ್ತದೆ. ಗೋವಾ ಏರ್ಪೋರ್ಟಲ್ಲಿ ಇಳಿದಂಥ ಸೂಚನಾ ಕ್ಯಾಬ್ ಹಿಡಿದು ಈ ಮೊದಲೇ ಬುಕ್ ಆದಂಥ ಗೋವಾದ ಕ್ಯಾಂಡಲಿಮ್ನಲ್ಲಿರೋ ಸೋಲೋ ಬ್ಯಾನಿಯನ್ ಗ್ರ್ಯಾಂಡ್ ಅನ್ನೋ ಹೋಟ್ಲಲ್ಲಿ ಚೆಕ್ ಇನ್ ಆಗ್ತಾಳೆ. 6ನೇ ತಾರೀಕು 7ನೇ ತಾರೀಕು ಗೋವಾದ ಎಲ್ಲ ಕಡೆ ತನ್ನ ಮಗನ ಜೊತೆ ಓಡಾಡ್ತಾಳೆ. ಆದರೆ 8ನೇ ತಾರೀಕು ಆಕೆ ರೂಮಿಂದ ಹೊರಗೆ ಬರಲ್ಲ. 8ನೇ ತಾರೀಕು ರಾತ್ರಿ 10 ಗಂಟೆಗೆ ಹೋಟೆಲ್ನ ಟ್ರಾವೆಲ್ ಡೆಸ್ಕಿಗೆ ಫೋನ್ ಮಾಡ್ತಾಳೆ. ನಾನು ಬ್ಯಾಂಗ್ಳೂರಿಗೆ ಹೋಗಬೇಕು, ಕ್ಯಾಬ್ ಬುಕ್ ಮಾಡಿ ಅಂತ. ಈ ವಿಚಾರ ಕೇಳಿದ ಟ್ರಾವೆಲ್ ಡೆಸ್ಕ್ನಲ್ಲಿ ಕೂತಿರೋ ವ್ಯಕ್ತಿಗೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಗೋವಾ ಬ್ಯಾಂಗ್ಳೂರಿಂದ 600 ಕಿಲೋಮೀಟರ್ ಇದೆ. ಬೈ ಕಾರ್ ಹೋದ ಅಂದರೆ 10 ರಿಂದ 12 ಗಂಟೆ ಜರ್ನಿ ಟೈಮ್ ಆಗುತ್ತೆ. ಅದೇ ಫ್ಲೈಟಿಂದ ಟ್ರಾವೆಲ್ ಮಾಡೋದಂದರೆ ಇಟ್ ವಿಲ್ ಟೇಕ್ 1 hour, ಅಂದರೆ 1 ಗಂಟೆಯಲ್ಲಿ ನೀವು ಬ್ಯಾಂಗ್ಳೂರಿಗೆ ಬಂದುಬಿಡ್ಬೋದು. ಸೊ ಹೀಗಿರುವಾಗ ಈಕೆ ಕಾರ್ ಯಾಕೆ ಹೇಳಿದ್ರು? ಅದು ಅಲ್ಲದೆ ಫ್ಲೈಟ್ ಈಸ್ ಮೋರ್ ಚೀಪರ್, ಅಂದರೆ ಕಾರಿಗಿಂತ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋದು ತುಂಬ ಕಡಿಮೆ ವೆಚ್ಚದಲ್ಲಿ ಮಾಡ್ಬೋದು ಅನ್ನೋದು ಅವನ ಉದ್ದೇಶ. ಇದೇ ಸಲಹೆನ ಅವನು ಆಕೆಗೆ ಕೊಡ್ತಾನೆ. ಮೇಡಮ್, ನೀವು ಕಾರ್ ಬದಲು ಫ್ಲೈಟಲ್ಲಿ ಹೋಗಿ, ನಿಮಗೆ ಸಮಯನೂ ಉಳಿತದೆ, ಖರ್ಚು ಕಡಿಮೆ ಆಗುತ್ತಂತ. ಆದರೆ ಸೂಚನಾ ತಾನು ಕಾರಲ್ಲೇ ಹೋಗೋದಂತ ಹೇಳ್ತಾಳೆ. ಸೊ ಕಸ್ಟಮರ್ ಡಿಮ್ಯಾಂಡ್ನ ಇವರು ಪಾಲಿಸಬೇಕಾಗಿರೋದ್ರಿಂದ ಆತ ಕಾರ್ನ ಬುಕ್ ಮಾಡ್ತಾನೆ. ರಾತ್ರಿ 12ವರೆಗೆ ಸೂಚನಾ ರೂಮ್ನ ವೇಕೇಟ್ ಮಾಡಿ ಕೆಳಗೆ ಬರ್ತಾಳೆ. ರಿಸೆಪ್ಷನಲ್ಲಿ ಹೋಟೆಲ್ ಬಿಲ್ನ ಸೆಟ್ಲ್ ಮಾಡಿ ಹೊರಗೆ ತನಗಾಗಿ ಬುಕ್ ಆಗಿರೋ ಕಾರ್ನ ಹತ್ಕೊಳ್ತಾಳೆ. ಹಾಗೆ ಡ್ರೈವರ್ಗೆ ಹೇಳ್ತಾಳೆ, ನನ್ನ ಲಗೇಜು ರಿಸೆಪ್ಷನ್ಲಿದೆ, ಗಾಡಿಯಲ್ಲಿ ಇಡಿ ಅಂತ ಹೇಳ್ತಾಳೆ. ಸೊ ಡ್ರೈವರ್ ರಾಯ್ ಜಾನ್ ಡಿಸೋಜಾ ಅಂತ ಅವನ ಹೆಸರು. ಆತ ರಿಸೆಪ್ಷನ್ಲಿದ್ದಂಥ ಲಗೇಜ್ನ ತೊಗೊಂಬಂದು ಡಿಕ್ಕಿಯಲ್ಲಿ ಇಡ್ತಾನೆ. ಅವನು ಕಾರ್ ಹತ್ಕೋಬೇಕಾದ್ರೆ ಆಕೆ ಬಳಿ ಕೇಳ್ತಾನೆ, ಮೇಡಮ್, ಲಗೇಜ್ ಬ್ಯಾಗ್ ಏನಿದೆ ತುಂಬ ಭಾರ ಇದೆ, ಲಿಕ್ಕರ್ ಏನಾದ್ರು ಇಟ್ಕೊಂಡಿದ್ದೀರ ಅಂತ ಕೇಳಿದೆ. ಯಾಕಂದರೆ ಸಾಮಾನ್ಯವಾಗಿ ಗೋವಾಗೆ ಹೋದವರು ಅಲ್ಲಿಂದ ಲಿಕ್ಕರ್ ತಗೊಬರೋದು ಸಾಮಾನ್ಯ. ಯಾಕಂದರೆ ಅಲ್ಲಿ ಟ್ಯಾಕ್ಸ್ ಇಲ್ದಿರೋದ್ರಿಂದ ಕಂಪೇರ್ ಟು ಕರ್ನಾಟಕ ಅಲ್ಲಿ ತುಂಬ ಚೀಪಾಗಿ ಲಿಕ್ಕರ್ ಸಿಗುತ್ತೆ. ಸೊ ಹಾಗಾಗಿ ಅಲ್ಲಿ ಹೋದವರೆಲ್ಲ ಒಂದೆರಡು ಬಾಟ್ಲುಗಳನ್ನ ತರೋದು ಸರ್ವೇ ಸಾಮಾನ್ಯ. ಆದರೆ ಈ ಬ್ಯಾಗ್ ತುಂಬ ಭಾರ ಇರೋದ್ರಿಂದ ಆಕೆ 2ಕ್ಕಿಂತ ಜಾಸ್ತಿ ಲಿಕ್ಕರ್ನ ಸಾಗಿಸ್ತಿದ್ದಾಳೆ ಅನ್ನೋ ಒಂದು ಉದ್ದೇಶದಲ್ಲಿ ಡ್ರೈವರ್ ಕೇಳ್ತಾನೆ. ಆಗ ಆಕೆ ಹೇಳ್ತಾಳೆ, ಇಲ್ಲ ನಾನು ಲಿಕ್ಕರ್ ತೊಗೊಂಡಿಲ್ಲ, ಅದು ನನಗೆ ಇಂಪಾರ್ಟೆಂಟ್ ವಸ್ತುಗಳನ್ನ ನಾನು ಶಾಪ್ ಮಾಡಿದ್ದೆ, ಸೊ ಅದು ಬ್ಯಾಗಲ್ಲಿದೆ ಅಂತ ಹೇಳ್ತಾಳೆ. ಸೊ ಅಲ್ಲಿಂದ ಅವರ ಜರ್ನಿ ಗೋವಾಯಿಂದ ಬ್ಯಾಂಗ್ಳೂರು ಕಡೆಗೆ ಸ್ಟಾರ್ಟ್ ಆಗುತ್ತೆ. ರಾತ್ರಿ 1-1:30 ಸಮಯ ಆಗಿರ್ತದೆ. ಅಲ್ಲಿಂದ ಹೊರಡ್ತಾ ಹೋಗೋದು. ನೆಕ್ಸ್ಟ್ ಡೇ ಮಾರ್ನಿಂಗು ಹೋಟೆಲ್ದು ರೂಟೀನ್ ವರ್ಕ್ ಏನಿರ್ತದೆ, ಈಗ ಗೆಸ್ಟ್ಗಳು ವೇಕೇಟ್ ಮಾಡಿದಂಥ ರೂಮ್ಗಳನ್ನ ಅದನ್ನು ಮತ್ತೆ ರೆಡಿ ಮಾಡಿ ಮತ್ತೆ ಬೇರೆ ಗೆಸ್ಟ್ಗಳಿಗೆ ಕೊಡೋದು ಅದು ಸರ್ವೇ ಸಾಮಾನ್ಯ. ಹಾಗಾಗಿ ಸೂಚನಾ ಸೇಠ್ ಖಾಲಿ ಮಾಡಿದಂತಹ ರೂಮ್ನ ಅಲ್ಲಿನ ಹೋಟೆಲ್ ಸ್ಟಾಫ್ ಒಬ್ಬ ಕ್ಲೀನ್ ಮಾಡ್ತಿರ್ತಾನೆ. ಸೊ ಆತ ಹಾಗೆ ಕ್ಲೀನ್ ಮಾಡ್ಬೇಕಾದ್ರೆ ಅವನಿಗೆ ಬೆಡ್ ಮೇಲೆ ಹಾಗೂ ಟವಲ್ ಮೇಲೆ ಅವನಿಗೆ ರಕ್ತದ ಕಲೆಗಳು ಕಾಣಿಸ್ತವೆ. ಸೊ ಅವನು ಇಮಿಡಿಯೇಟಾಗಿ ಹೋಟೆಲ್ ಮ್ಯಾನೇಜರ್ನ ಕರೆಸಿ ತೋರಿಸ್ತಾನೆ. ಸೊ ಹೋಟೆಲ್ ಮ್ಯಾನೇಜರ್ ಇಮಿಡಿಯೇಟಾಗಿ ಕಲ್ಲಂಗೋಟ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತಾನೆ. ಯಾವಾಗ ಕಲ್ಲಂಗೋಟ್ಗೆ ಇನ್ಫಾರ್ಮ್ ಆಗುತ್ತೋ ಅಲ್ಲಿನ ಇನ್ಸ್ಪೆಕ್ಟರ್ ಪರೇಶ್ ಇಮಿಡಿಯೇಟಿಗೆ ಹೋಟೆಲ್ಗೆ ಬರ್ತಾರೆ. ಹೋಟೆಲ್ಗೆ ಬಂದು ಅವರು ಪರಿಶೀಲನೆ ಮಾಡಿದಾಗ ಅವ್ರಿಗೂ ಅದು ಬ್ಲಡ್ ಸ್ಟೈನ್ಸ್ ಅನ್ನೋ ಒಂದು ಕನ್ಫರ್ಮೇಷನ್ ಆಗುತ್ತೆ. ಅವರು ಇಮಿಡಿಯೇಟಾಗಿ ಆ ರೂಮಲ್ಲಿ ಇದ್ದಂಥ ಗೆಸ್ಟ್ ಬಗ್ಗೆ ಮಾಹಿತಿನ ಕಲೆ ಹಾಕ್ತಾರೆ. ಸೊ ಮ್ಯಾನೇಜರ್ ಸೂಚನಾ ಸೇಠ್ ಚೆಕ್ ಇನ್ ಆಗಬೇಕಾದ್ರೆ ಏನು ಕೊಟ್ಟಂಥ ID ಪ್ರೂಫ್ಗಳಿದ್ವೋ ಅದನ್ನು ಇನ್ಸ್ಪೆಕ್ಟ್ರಿಗೆ ಕೊಡ್ತಾರೆ. ಇನ್ಸ್ಪೆಕ್ಟರ್ ಅದನ್ನು ಚೆಕ್ ಮಾಡ್ತಿರ್ಬೇಕಾದ್ರೆ ಮತ್ತೊಂದು ಮಾಹಿತಿನ ಕೊಡ್ತಾರೆ ಯಾರು, ಹೋಟೆಲ್ ಮ್ಯಾನೇಜರು. ಆಕೆ ಚೆಕ್ ಇನ್ ಮಾಡಬೇಕಾದ್ರೆ ತನ್ನ ಮಗು ಜೊತೆ ಬಂದಿದ್ದು, ಆದರೆ ಚೆಕ್ಔಟ್ ಮಾಡ್ಬೇಕಾದ್ರೆ ಮಗು ಆಕೆ ಜೊತೆ ಇರಲಿಲ್ಲ ಅನ್ನೋದನ್ನ. ಸೊ ಈಗ ಇನ್ಸ್ಪೆಕ್ಟರ್ ಪರೇಶ್ಗೆ ಒಂದು ಅನುಮಾನ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆತ ಇಮಿಡಿಯೇಟಾಗಿ ಟ್ರಾವೆಲ್ ಡೆಸ್ಕ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ನಿನ್ನೆ ರಾತ್ರಿ ಸೂಚನಾ ಸೇಠ್ನ ಪಿಕ್ ಮಾಡಿದಂಥ ಡ್ರೈವರ್ ನಂಬರ್ನ ಕಲೆಕ್ಟ್ ಮಾಡ್ತಾರೆ. ಸೊ ಕಲೆಕ್ಟ್ ಮಾಡಿ ಇಮಿಡಿಯೇಟಿಗೆ ಆ ಡ್ರೈವರ್ಗೆ ಕಾಲ್ ಮಾಡ್ತಾರೆ. ಈ ಕಡೆ ಸೂಚನಾ ಸೇಠ್ ಇದ್ದಂಥ ಕಾರು ಚಿತ್ರದುರ್ಗದ ಹತ್ತತ್ರ ರೀಚ್ ಆಗ್ತಾ ಇತ್ತು. ಸೊ ಅಲ್ಲಿಗೆ ಅವನಿಗೆ ಡ್ರೈವರ್ಗೆ ಇನ್ಸ್ಪೆಕ್ಟರ್ ಪರೇಶಿಂದ ಕಾಲ್ ಬರ್ತದೆ. ಸೊ ಯಾವಾಗ ಡ್ರೈವರ್ ಕಾಲ್ ರಿಸೀವ್ ಮಾಡ್ತಾನೆ, ಆ ಕಡೆಯಿಂದ ಪರೇಶ್ ಮಾತಾಡ್ತಾರೆ, ನಾನು ಈ ಥರ ಕಲ್ಲಂಗೋಟ್ ಇನ್ಸ್ಪೆಕ್ಟರ್ ಪರೇಶ್ ಮಾತಾಡ್ತಾ ಇದ್ದೀನಿ, ನಿಮ್ಮ ಕಾರಲ್ಲಿ ಯಾರು ಟ್ರಾವೆಲ್ ಮಾಡ್ತಿದಾರಲ್ಲ ಆ ಮೇಡಮು ಒಬ್ಬರೇ ಇದ್ದಾರಾ ಅಥವಾ ಆಕೆಯೊಂದಿಗೆ ಒಂದು ಮಗುನೇ ಇದೆಯಾ ಅಂತ ಕೇಳ್ತಾರೆ. ಸೊ ಡ್ರೈವರ್ ಇಲ್ಲ, ಆಕೆ ಒಬ್ಬಳೇ ಟ್ರಾವೆಲ್ ಮಾಡ್ತಿರೋದು ಅನ್ನೋದನ್ನ ಹೇಳ್ತಾನೆ. ಸರಿ, ಆಕೆಗೆ ಫೋನ್ ಕೊಡಿ ಅಂತ ಹೇಳ್ತಾರೆ. ಡ್ರೈವರ್ ಆಕೆಗೆ ಫೋನ್ ಕೊಡ್ತಾನೆ.
ಸೊ ಪರೇಶ್ ನೇರವಾಗಿ ಆಕೆಗೆ ಪ್ರಶ್ನೆಗಳನ್ನ ಮಾಡ್ತಾರೆ. ಮೇಡಮ್, ಈ ಥರ ನಾನು ಇನ್ಸ್ಪೆಕ್ಟರ್ ಪರೇಶ್ ಮಾತಾಡ್ತಿರೋದು. ನೀವು ಗೋವಾಗೆ ಬರಬೇಕಾದ್ರೆ ನಿಮ್ಮ ಜೊತೆ ಒಂದು ಮಗು ಇತ್ತು. ಚೆಕ್-ಇನ್ ಆದಾಗ, ಹೋಟ್ಲ್ ಚೆಕ್-ಇನ್ ಆದಾಗ, ಈಗ ನಿಮ್ಮ ಜೊತೆ ಮಗು ಇಲ್ಲ ಅಂತ ಒಂದು ಮಾಹಿತಿ ಸಿಕ್ಕಿದೆ. ನಿಮ್ಮ ಮಗು ಎಲ್ಲಿ ಅಂತ ಕೇಳ್ತಾರೆ. ಆಕೆ ಯಾವುದೇ ಭಯವಿಲ್ಲದೆ ನಿರ್ಭಯವಾಗಿ, ಮಡ್ಗಾವಲ್ಲಿ ನನ್ನ ಫ್ರೆಂಡ್ ಇದ್ದಾರೆ, ಅವ್ರ ಹತ್ರ ನನ್ನ ಮಗುನ ಬಿಟ್ಟಿದ್ದೀನಿ, ಕೆಲವು ದಿನಗಳ ನಂತರ ಅವನು ಬೆಂಗಳೂರಿಗೆ ಬರ್ತಾನೆ ಅಂತ ಹೇಳ್ತಾರೆ. ಸೊ ಪರೇಶ್ ಅವರು ಅವರ ಅಡ್ರೆಸ್ ಕೊಡಿ ಅಂತ ಇನ್ಸಿಸ್ಟ್ ಮಾಡ್ತಾರೆ. ಆಗ ಸೂಚನಾ ಒಂದು ಅಡ್ರೆಸ್ ಕೂಡ ಕೊಡ್ತಾಳೆ. ಸೊ ಅಡ್ರೆಸ್ ಕೊಟ್ಟ ಮೇಲೆ ಕಾಲ್ ಕಟ್ ಮಾಡ್ತಾರೆ. ಇನ್ಸ್ಪೆಕ್ಟರ್ ಪರೇಶ್ ಮಡ್ಗಾವ್ನಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಹೇಳ್ತಾರೆ, ಈ ಅಡ್ರೆಸ್ ಕೊಟ್ಟು ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿ ಅಂತ ಹೇಳ್ತಾರೆ. ಸೊ ಮಡ್ಗಾವ್ನ ಪೊಲೀಸರು ಪರೇಶ್ ಕೊಟ್ಟಂಥ ಅಡ್ರೆಸ್ಗೆ ಹೋಗ್ತಾರೆ. ಆ ಅಡ್ರೆಸ್ನ ಹುಡುಕ್ತಾರೆ. ಆದರೆ ಎಷ್ಟೇ ಹುಡುಕಿದ್ರು ಅವರಿಗೆ ಅಡ್ರೆಸ್ ಸಿಗಲ್ಲ. ಅದೊಂದು ಫೇಕ್ ಅಡ್ರೆಸ್ ಆಗಿರ್ತದೆ. ಸೊ ಅದನ್ನು ಮತ್ತೆ ಪರೇಶ್ ಅವರಿಗೆ ಇನ್ಫಾರ್ಮ್ ಮಾಡ್ತಾರೆ, ಸರ್ ನೀವು ಕೊಟ್ಟಂಥ ಅಡ್ರೆಸ್ಸು ಫೇಕ್ ಅಡ್ರೆಸ್ಸು, ಆ ಥರ ಒಂದು ಅಡ್ರೆಸ್ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಸೂಚನೆ ಎಷ್ಟು ಬುದ್ಧಿವಂತಲಂದರೆ, ಆಕೆ ಏನು 6ನೇ ತಾರೀಕು 7ನೇ ತಾರೀಕು ಗೋವಾದಲ್ಲಿ ಓಡಾಡಿದ್ಲಲ್ಲ, ಆ ಓಡಾಡಿದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಬೋರ್ಡ್ಗಳು ಅವು ಇವು ನೋಡಿದಾಗ ಅವಳ ಮೈಂಡಲ್ಲಿ ಅದು ಏನು ಉಳ್ಕೊಂಡಿದೆ, ಅದನ್ನು ಸೇರಿಸಿ ಅವಳು ಒಂದು ಅಡ್ರೆಸ್ ಹೇಳಿದ್ದಾಳೆ. ಸೊ ಆಕೆ ತುಂಬ ಬುದ್ಧಿವಂತೆ. ಯಾವಾಗ ಇದು ಫೇಕ್ ಅಡ್ರೆಸ್ ಅಂತ ಇನ್ಸ್ಪೆಕ್ಟರ್ ಪರೇಶ್ಗೆ ಗೊತ್ತಾಗುತ್ತೋ, ಅವರು ಇಮ್ಮಿಡಿಯೇಟಿಗೆ ಮತ್ತೆ ಡ್ರೈವರ್ಗೆ ಕಾಲ್ ಮಾಡಿ ಕೊಂಕಣಿ ಭಾಷೆಯಲ್ಲಿ ಮಾತಾಡ್ತಾರೆ. ಇದು ಹಿಂದೆ ಕೂತ್ಕೊಂಡಿರೋಂಥ ಮೇಡಮ್ಗೆ ಗೊತ್ತಾಗೋದು ಬೇಡ, ನಮಗೆ ಕೆಲವೊಂದು ಅನುಮಾನಗಳು ಇವೆ ಅವರ ಮೇಲೆ, ನಿನಗೆ ಹತ್ತಿರದಲ್ಲಿರೋಂಥ ಪೊಲೀಸ್ ಸ್ಟೇಷನ್ಗೆ ಹೋಗು, ಅಲ್ಲಿ ಹೋಗಿ ಅಲ್ಲಿದ್ದಂಥ ಪೊಲೀಸ್ ಅವರ ಕಡೆಯಿಂದ ನನಗೆ ಮಾತಾಡಿಸು ಅಂತ ಹೇಳ್ತಾರೆ. ಡ್ರೈವರ್ ಓಕೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಆದರೆ ಇಲ್ಲೊಂದು ತೊಂದರೆ ಇತ್ತು. ಏನಂತ ಹೇಳಿದ್ರೆ, ಈಗ ಕಾರ್ ಪಾಸ್ ಆಗ್ತಿರೋದು ಕರ್ನಾಟಕದಲ್ಲಿ. ಸೊ ಡ್ರೈವರ್ಗೆ ಕನ್ನಡ ಬರೋದಿಲ್ಲ, ಎಲ್ಲ ಕಡೆಯೂ ಕನ್ನಡದಲ್ಲಿ ಬೋರ್ಡ್ ಇದೆ. ಏನು ಮಾಡೋದು ಅನ್ನೋದು ಗೊತ್ತಾಗ್ತಿಲ್ಲ. ಆಗ ಅವನಿಗೊಂದು ಉಪಾಯ ಉಳಿತದೆ. ಟೀ ಕುಡಿಯೋ ನೆಪದಲ್ಲಿ ಒಂದು ಕಡೆ ಗಾಡಿನ ನಿಲ್ಲಿಸ್ತಾನೆ. ಗಾಡಿ ನಿಲ್ಲಿಸಿ ಕೆಳಗಡೆ ಇಳಿ ಬಂದು ಟೀ ಕುಡಿತಾನೆ. ಅಲ್ಲೇ ಆ ಟೀ ಅಂಗಡಿ ಹತ್ರ ಇದ್ದಂಥ ಒಂದು ಲೋಕಲೈಟ್ಸ್, ಅಂದರೆ ಸ್ಥಳೀಯ ವ್ಯಕ್ತಿಗೆ, ಇಲ್ಲಿ ಹತ್ತಿರದಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತ ಕೇಳ್ತಾನೆ. ಆಗ ಲೋಕಲೈಟ್ಸ್ ಹೇಳ್ತಾನೆ, ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ಐಮಂಗಲ ಪೊಲೀಸ್ ಸ್ಟೇಷನ್ ಇದೆ ಅಂತ ಹೇಳ್ತಾನೆ. ಟೀ ಕುಡಿದ ನಂತರ ಡ್ರೈವರು ಫಸ್ಟ್ ಚೆಕ್ ಮಾಡ್ತಾನೆ, ಕಾರಿನ ಹಿಂದೆ ಸೂಚನಾ ಮೇಡಮ್ಗೆ ಕಾಣಿಸ್ತಿದ್ದೀನಿ ಇರೋ ಅನ್ನೋದು ಅವನು ಚೆಕ್ ಮಾಡ್ತಾನೆ. ಆಕೆ ಅವನಿಗೆ ಕಾಣಿಸ್ತಾ ಇರೋದಿಲ್ಲ. ಸೊ ಅವನು ಇಮಿಡಿಯೇಟಿಗೆ ಮತ್ತೆ ಅದೇ ನಂಬರ್ಗೆ ಕಾಲ್ ಮಾಡ್ತಾನೆ. ಇನ್ಸ್ಪೆಕ್ಟರ್ ಪರೇಶ್ಗೆ ಕಾಲ್ ಮಾಡಿ ಹೇಳ್ತಾನೆ, ಸರ್ ನಾನು ಪೊಲೀಸ್ ಸ್ಟೇಷನಿಂದ 5 ಕಿಲೋಮೀಟರ್ ದೂರದಲ್ಲಿದ್ದೀನಿ, ನೀವು ಕಾಲ್ ಕಟ್ ಮಾಡಬೇಡಿ, ಕಾಲಲ್ಲೇ ಇರಿ, ನಾನೊಂದು 5-10 ನಿಮಿಷದಲ್ಲಿ ಅಲ್ಲಿ ರೀಚ್ ಆಗ್ತೀನಿ ಅಂತ ಹೇಳ್ತಾನೆ. ಸೊ ಪರೇಶ್ ಅವರು ಓಕೆ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಅವನು ಮೊಬೈಲ್ನ ಪಾಕೆಟಲ್ಲಿ ಇಟ್ಕೊಂಡು ಕಾರ್ ಹತ್ಕೊಂಡು ಟ್ರಾವೆಲ್ ಮಾಡ್ತಾನೆ. ಅಲ್ಲಿಂದ ಅವನು ಸೀದಾ ಐಮಂಗಲ ಪೊಲೀಸ್ ಸ್ಟೇಷನ್ ಆವರಣದಲ್ಲಿ ಬಂದು ಗಾಡಿ ನಿಲ್ಲಿಸ್ತಾನೆ. ಯಾವಾಗ ಕಾರು ಪೊಲೀಸ್ ಆವರಣದಲ್ಲಿ ಬರ್ತದೋ, ಹಿಂದೆ ಕೂದಂಥ ಸೂಚನಾ ಸ್ವಲ್ಪ ಶಾಕ್ ಆಗ್ತಾರೆ. ಅವ್ರು ಕೇಳ್ತಾರೆ ಅವನಿಗೆ, ಡ್ರೈವರ್ಗೆ, ಯಾಕೆ ಇಲ್ಲಿ ನಿಲ್ಲಿಸ್ತಿದ್ಯಾ ಅಂತ ಕೇಳಿದಾಗ ಡ್ರೈವರ್ ಹೇಳ್ತಾನೆ, ಮೇಡಮ್ ಗಾಡಿದು ಒಂದು ಚೂರು ಪೇಪರ್ ತೊಗೊಬರ್ಬೇಕಾಗಿದೆ, ಡಾಕ್ಯುಮೆಂಟೇಷನ್ ಪೇಪರು ಅಂತ ಹೇಳ್ತಾರೆ. ಸೊ ಬೇಗ ಬಾ ಅಂತ ಹೇಳಿ ಅವಳು ಕಳಿಸ್ತಾಳೆ. ಇವನು ಗಾಡಿಯಿಂದ ಇಳಿದಿದೆ, ಒಳಗಡೆ ಓಡ್ತಾನೆ. ಓಡಿದೆ ತನ್ನ ಫೋನ್ನ ಅಲ್ಲಿದ್ದಂಥ ಪೊಲೀಸ್ ಅವರಿಗೆ ಕೊಟ್ಟು ಇನ್ಸ್ಪೆಕ್ಟರ್ ಪರೇಶ್ ಜೊತೆಗೆ ಮಾತಾಡಿಸ್ತಾನೆ. ಅಲ್ಲಿಗೆ ಇನ್ಸ್ಪೆಕ್ಟರ್ ಪರೇಶ್ ಐಮಂಗಲ ಪೊಲೀಸ್ನವರಿಗೆ ಎಲ್ಲ ಇನ್ಫಾರ್ಮೇಷನ್ನು ಪಾಸ್ ಮಾಡಿ ಗಾಡಿಯಲ್ಲಿದ್ದಂಥ ಮಹಿಳೆಯನ್ನು ಚೆಕ್ ಮಾಡೋಕ್ಕೆ ಹೇಳ್ತಾರೆ. ಈಗ ಐಮಂಗಲ ಪೊಲೀಸ್ನವರು ಸೂಚನಾ ಹತ್ರ ಬಂದು ವಿಚಾರಿಸ್ತಾರೆ. ಆ ವಿಚಾರಣೆ ಮಾಡಿದಾಗಲೂ ಅವಳು ನಿರ್ಭಯವಾಗಿ ಉತ್ತರಗಳನ್ನ ಕೊಡ್ತಾಳೆ. ಈ ಥರ ನನ್ನ ಮಗನ್ನ ನನ್ನ ಫ್ರೆಂಡ್ ಬಳಿ ಬಿಟ್ಟಿದ್ದೀನಿ, ಆತ ನಂತರದಲ್ಲಿ ಬೆಂಗಳೂರಿಗೆ ಬರ್ತಾನೆ, ಆ ಥರ ಹೇಳ್ತಾಳೆ. ಸೊ ಈಗ ಐಮಂಗಲ ಪೊಲೀಸರು ಲಗೇಜ್ನ ಚೆಕ್ ಮಾಡಬೇಕು ಅಂತ ಹೇಳ್ತಾರೆ. ಆ ಲಗೇಜ್ನ ಚೆಕ್ ಮಾಡಬೇಕು ಅಂತ ಹೇಳಿದಾಗ ಅವಳು ಒಂದು ಹಿಂದೇಟಾಗ್ತಾಳೆ, ಹಾಗೆ ಅಡ್ಡಪಡಿಸ್ತಾಳೆ. ಸೊ ಇವರು ಪೊಲೀಸವರು ಮಾಡಲೇಬೇಕಂತ ಹೇಳಿ ಆ ಡಿಕ್ಕಿಲಿದ್ದಂಥ ಬ್ಯಾಗ್ನ ಓಪನ್ ಮಾಡಿಸ್ತಾರೆ. ಒಬ್ಬ PC ಅದನ್ನು ಓಪನ್ ಮಾಡ್ತಿರ್ತಾರೆ. ಓಪನ್ ಮಾಡಿ ನೋಡಿದಾಗ ಮೇಲ್ಗಡೆ ಕೆಲವು ಬಟ್ಟೆಗಳಿರ್ತವೆ, ಒಂದಷ್ಟು ಮಕ್ಕಳ ಆಟಿಕೆ ಸಾಮಾನುಗಳಿರ್ತವೆ. ಅದನ್ನು ಸರಿಸಿ ನೋಡಿದಾಗ ಆ ಚೆಕ್ ಮಾಡಿದಂಥ PC 2 ಹೆಜ್ಜೆ ಹಿಂದೆ ಹಾರ್ತಾನೆ. ಅಲ್ಲಿ ನಿಂತಿದ್ದರು ಕೂಡ ಭಯಭೀತರಾಗ್ತಾರೆ. ಯಾಕಂತ ಹೇಳಿದರೆ ಸೂಚನಾ ಮಗ ಚಿನ್ಮಯ್ ಅದಲ್ಲಿ ಮುದುಡಿ ಮಲಗಿದ್ದ, ಅಂದರೆ ಶವವಾಗಿ ಮಲಗಿದ್ದ. ಆಕೆ ನೀಟಾಗಿ ಅವನ ಮೊಣಕಾಲುಗಳನ್ನೆಲ್ಲ ಮುದುಡಿ ಪ್ಯಾಕ್ ಮಾಡಿದ್ದು. ಅಲ್ಲಿದ್ದಂಥ ಐಮಂಗಲ ಪೊಲೀಸರು ಆಕೆ ಕೇಳ್ತಾರೆ, ಯಾರು ಇವನು ಅಂತ ಕೇಳಿದಾಗ ಅವಾಗ ಅವಳು ಮುಖದಲ್ಲಿ ಒಂದೇ ಒಂದು ಪಶ್ಚಾತ್ತಾಪದ ಗೆರೆಯೂ ಇಲ್ಲದೆ ಆಕೆ ಹೇಳ್ತಾಳೆ, ಆತ ನನ್ನ ಮಗ ಚಿನ್ಮಯ್ ಅಂತ ಹೇಳ್ತಾಳೆ. ಯಾಕೆ ಕೊಲೆ ಮಾಡಿದೆ ಅಂತ ಒಂದು ಪ್ರಶ್ನೆಯೂ ಕೂಡ ಅಲ್ಲಿ ಬರ್ತದೆ. ಆಕೆ ಹೇಳ್ತಾಳೆ, ಬೆಳಿಗ್ಗೆ ಎದ್ದಾಗಲೇ ಅವನು ಸತ್ತೋಗಿದ್ದ, ನನಗೇನು ಮಾಡಬೇಕಂತ ಗೊತ್ತಾಗಲಿಲ್ಲ, ಆದ್ದರಿಂದ ನಾನು ಅವನ್ನ ಈ ಬ್ಯಾಗಲ್ಲಿ ಪ್ಯಾಕ್ ಮಾಡಿಕೊಂಡು ಬೆಂಗಳೂರಿಗೆ ತೊಗೊಂಡೋಗ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾಳು. ಸೊ ಇಮ್ಮಿಡಿಯೇಟಾಗಿ ಆಕೆನ ಐಮಂಗಲ ಪೊಲೀಸರು ವಶಕ್ಕೆ ತೊಗೊಳ್ತಾರೆ. ಕಲಂಗೋಟ್ ಪೊಲೀಸ್ ಸ್ಟೇಷನ್ಗೆ ವಿಷಯ ತಿಳಿಸ್ತಾರೆ. ಆಗ ಕಲಂಗೋಟ್ ಪೊಲೀಸ್ ಸ್ಟೇಷನಲ್ಲಿ ಇಮ್ಮಿಡಿಯೇಟಾಗಿ ಅವಳ ವಿರುದ್ಧ ಒಂದು FIR ದಾಖಲೆ ಮಾಡ್ಕೊತಾರೆ.
ಕಲ್ಲಂಗೋಡು ಪೊಲೀಸ್ ಅವರು ಐಮಂಗಲ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಟ್ರಾನ್ಸಿಟ್ ಆರ್ಡರ್ನ ತೊಗೊಳ್ತಾರೆ. ಟ್ರಾನ್ಸಿಟ್ ಆರ್ಡರ್ ಅಂದರೆ ಒಂದು ಅರೆಸ್ಟ್ ಆಪಾದಿತನನ್ನು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಇದು ಬಹಳ ಮುಖ್ಯವಾಗಿರ್ತದೆ. ಟ್ರಾನ್ಸಿಟ್ ಆರ್ಡರ್ ಅಂದ್ಬಿಟ್ಟು ಅದು ಕೋರ್ಟಲ್ಲಿ ಕೊಡ್ತಾರೆ. ಅದನ್ನು ಪಡ್ಕೊಂಡು ಸೂಚನಾ ಸೇಠ್ನ ಮತ್ತೆ ಅವರು ಕಲ್ಲಂಗೋಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಮಗು ಬಾಡಿನ ಚಿತ್ರದುರ್ಗದಲ್ಲೇ ಪೋಸ್ಟ್ ಮಾರ್ಟಮ್ ಕಳಿಸ್ಕೊಡ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟ್ರು ಕೂಡ ಆ ಮಗುನ ಉಸಿರುಗಟ್ಟಿಸಿ ಯಾವುದೋ ಒಂದು ಮೆಟೀರಿಯಲ್ನ ಯೂಸ್ ಮಾಡಿ ಉಸಿರುಗಟ್ಟಿ ಸಾಯಿಸಿದಾರ ಅನ್ನೋ ಒಂದು ರಿಪೋರ್ಟ್ ಕೂಡ ಕೊಡ್ತಾರೆ. ಬಹುಶಃ ಬಟ್ಟೆ ದಿಂಬು ಯೂಸ್ ಮಾಡಿರ್ಬೋದು. ಅದನ್ನು ಹಾಗಾಗಿ ಕುತ್ತಿಗೆನ ಸ್ಟ್ರಾಂಗ್ಯುಲೇಟ್ ಮಾಡಲಾಗಿದೆ. ಸ್ಟ್ರಾಂಗ್ಯುಲೇಷನ್ ಆಗಿ ಮಗು ಸತ್ತು ಹೋಗಿದೆ. ಸೂಚನಾ ಬುದ್ಧಿವಂತೆ ಹಾಗೂ ವಿದ್ಯಾವಂತೆ ಆದರೂ ಕೂಡ ತನ್ನ ಮಗುವನ್ನೇ ಕೊಲೆ ಮಾಡುವಂಥ ಹೀನವಾದ ಕೃತ್ಯ ಯಾಕೆ ಮಾಡಲು ಅನ್ನೋ ಮೂಡೋ ಪ್ರಶ್ನೆಗೆ ನಾವು ಉತ್ತರ ತಿಳ್ಕೊಬೇಕಂದ್ರೆ ಅವಳ ಒಂದು ಪಾಸ್ಟ್ ಲೈಫ್ನ ತಿಳ್ಕೊಬೇಕಾಗುತ್ತೆ. ಸೂಚನಾ ಸೇಠ್ ಮೂಲತಃ ಕೋಲ್ಕತ್ತಾದವಳು. ಅವಳು ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದಿರ್ತಾಳೆ. 2009 ಆಕೆಗೆ ಕೇರಳ ಮೂಲದ ವೆಂಕಟರಾಮನ್ನ ಪರಿಚಯ ಆಗುತ್ತೆ. ಪರಿಚಯ ಸ್ನೇಹ ಆಗುತ್ತೆ. ಸ್ನೇಹ ಬರ್ತಾ ಪ್ರೀತಿಯಾಗಿ ಬದಲಾಗುತ್ತೆ. ಅವರು 2010 ಮದುವೆ ಆಗ್ತಾರೆ. ಇಬ್ಬರು IT ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರ್ತಾರೆ. ಕೈ ತುಂಬ ಸಂಬಳ, ಜೀವನ ತುಂಬ ಚೆನ್ನಾಗಿರ್ತದೆ, ಹ್ಯಾಪಿಯಾಗಿರ್ತಾರೆ ಅವರು. ಕೆಲಸದ ಜೊತೆಗೆ ದುಡ್ಡು, ಫಸ್ಟು ಲೈಫಲ್ಲಿ ಸೆಟ್ಲ್ ಆಗಬೇಕನ್ನೋ ಒಂದು ಉದ್ದೇಶ, ಎಲ್ಲವೂ ಚೆನ್ನಾಗಿರ್ತದೆ. ಹಾಗೆ ಕೆಲವು ವರ್ಷಗಳು ಕಳೀತವೆ. 2019 ಚಿನ್ಮಯ್ ಹುಡ್ತಾನೆ. ಅಂದರೆ ಮದುವೆ ಆದ 9 ವರ್ಷದ ನಂತರ ಅವರಿಗೆ ಮಗು ಆಗುತ್ತೆ. ಅವನೇ ಚಿನ್ಮಯ್. ಆಗಲೂ ಕೂಡ ಅವರು ಸಂತೋಷದಲ್ಲಿರ್ತಾರೆ. 2020 ಕರೋನಾ ಸಮಯ, ಎಲ್ಲ ಕಡೆಯೂ ಲಾಕ್ಡೌನು, ಎಲ್ಲ ಉದ್ಯೋಗಗಳು ನಿಂತೋಗಿರ್ತವೆ. ಒಂದಷ್ಟು ಕಂಪ್ನಿಗಳು ಎಂಪ್ಲಾಯೀಸ್ನ ರೆಡ್ಯೂಸ್ ಮಾಡಿರ್ತಾರೆ, ಒಂದಷ್ಟು ಕಂಪ್ನಿಗಳು ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತಾರೆ. ಈ ಥರ ಒಂದು ಸಮಯ. ಆ ಸಮಯದಲ್ಲಿ ಇವರೊಬ್ಬರ ನಡುವೆ ಕೆಲವು ಮನಸ್ತಾಪಗಳು, ಸಣ್ಣ ಸಣ್ಣ ವಿಷಯಕ್ಕೆ ಮನಸ್ತಾಪಗಳಾಗಿ ಜಗಳಗಳು ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ ಜಗಳಗಳು ನಿಧಾನವಾಗಿ ದೊಡ್ಡದಾಗ್ತಾ ಹೋಗ್ತಾ ಇರ್ತದೆ. ಕೆಲವೊಮ್ಮೆ ಹಣಕಾಸಿನ ವಿಷಯಕ್ಕೆ ಜಗಳ ಆದರೆ, ಕೆಲವೊಮ್ಮೆ ಕೆಲಸದ ವಿಷಯವಾಗಿ ಜಗಳ ಆಡ್ತಿರ್ತಾರೆ, ಕೆಲವೊಮ್ಮೆ ಚಿನ್ಮಯ ವಿಷಯವಾಗಿಯೂ ಕೂಡ ಜಗಳ ಆಡ್ತಿರ್ತಾರೆ. ಈ ಜಗಳಗಳು ಯಾವ ರೀತಿಯಲ್ಲಿ ಬೆಳೀತಾ ಹೋಗುತ್ತೆ ಅಂದರೆ, ಒಂದಿನ ಸೂಚನಾ ತನ್ನ ಗಂಡ ತನ್ನ ಮೇಲೆ ಕೈ ಮಾಡ್ದ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾಳೆ. ಪೊಲೀಸ್ ವಿಚಾರಣೆ ಎಲ್ಲ ಆಗುತ್ತೆ. ನಂತರದ ಕೆಲವು ದಿನಗಳಲ್ಲಿ ಇವರಿಬ್ಬರು ಡಿಸೈಡ್ ಮಾಡ್ತಾರೆ, ಈಗ ಇಬ್ಬರು ಒಟ್ಟಿಗೆ ಜೀವನ ಮಾಡೋಕ್ಕಾಗಲ್ಲ ಅಂಥೇಳಿ. ಅದಾದ ನಂತರ ಇಬ್ಬರು ಕೂಡ ಡೈವರ್ಸ್ಗೋಸ್ಕರ ಕೋರ್ಟ್ ಮೆಟ್ಲು ಹತ್ತಾರೆ. ಕೋರ್ಟಲ್ಲಿ ಇವರಿಬ್ಬರ ಒಂದು ಕೇಸ್ ನಡೀತದೆ. ಕೋರ್ಟ್ ಬಂದು ಚಿನ್ಮಯ್ ಕಸ್ಟಡಿನ ಸೂಚನಾ ಕೊಡ್ತದೆ. ಹಾಗೆ ಆಕೆ ಜೀವನಾಂಶವಾಗಿ ತಿಂಗಳಿಗೆ 2.5 ಲಕ್ಷ ಕೇಳಿರ್ತಾಳೆ. ಆದರೆ ಕೋರ್ಟ್ ಅದನ್ನು 20,000ಕ್ಕೆ ಇಳಿಸಿರ್ತದೆ. ಸೊ ಯಾವಾಗ ಚಿನ್ಮಯ್ ಕಸ್ಟಡಿ ಸೂಚನೆಗೆ ಕೊಡ್ತಾ ಕೋರ್ಟು, ಈಗ ವೆಂಕಟರಾಮನ್ನು ತನ್ನ ಮಗುನ ನೋಡಿದೆ ನಾನು ಇರಲಾರೆ ಅಂಥೇಳಿ ಕೋರ್ಟ್ ಮೊರೆ ಹೋಗ್ತಾನೆ. ಆಗ ಕೋರ್ಟು ವಾರದಲ್ಲಿ ಒಮ್ಮೆ ತನ್ನ ಮಗುನ ನೋಡೋದಕ್ಕೆ ಅನುಮತಿ ಕೊಡ್ತದೆ. ಅಂದರೆ ಪ್ರತಿ ವಾರದ ಒಂದು ಸಂಡೇ ಸಾರ್ವಜನಿಕ ಸ್ಥಳದಲ್ಲಿ ತಂದೆ ಮಗುನ ಮೀಟ್ ಮಾಡ್ಬೋದು ಅನ್ನೋದಕ್ಕೆ ಅನುಮತಿ ಕೊಡ್ತದೆ. ಆದರೆ ಈ ಕೋರ್ಟಿನ ಡಿಸಿಷನ್ನು ಸೂಚನೆಗೆ ಇಷ್ಟ ಆಗಲ್ಲ. ಆತ ತನ್ನ ಮಗುನ ಮೀಟ್ ಆದರೆ ಸಂತೋಷವಾಗಿರ್ತಾನೆ ಅನ್ನೋದು ಅವಳಿಗೆ ಕಾಡಕ್ಕೆ ಸ್ಟಾರ್ಟ್ ಆಯಿತು. ಕೋರ್ಟ್ ಅನುಮತಿಯಂತೆ ವೆಂಕಟರಾಮನು ತನ್ನ ಮಗನ ಮೀಟ್ ಮಾಡೋಕ್ಕಂತ ಮೊದಲನೇ ವಾರ ಹೋಗ್ತಾನೆ. ಆದರೆ ಸೂಚನಾ ನೆಪ ಮಾಡಿ ಅವನನ್ನು ಸಾಗಾಕ್ತಾಳೆ. ಸೊ ವೆಂಕಟರಾಮನು ಮುಂದಿನ ವಾರ ಮೀಟ್ ಆಗ್ಬೋದು ಅಂತೇಳಿ ಹೊರಟುಬಿಡ್ತಾರೆ. ಆದರೆ ಮುಂದಿನ ವಾರ ಬಂದಾಗ ಮತ್ತೊಂದು ನೆಪ ಮಾಡಿ ಅವನನ್ನು ಸಾಗಾಕ್ತಾಳೆ. ಹೀಗೆ 3-4 ವಾರ ತಂದೆ ಮತ್ತು ಮಗನ್ನ ಮೀಟ್ ಮಾಡೋದಕ್ಕೆ ಬಿಡೋದಿಲ್ಲ ಅವಳು. ಸೊ ನಂತರ ವೆಂಕಟರಾಮನಿಗೆ ಈಕೆ ಪ್ಲ್ಯಾಂಡಾಗಿ ಇದನ್ನು ಮಾಡ್ತಿದ್ದಾಳೆ ಅಂತ ಅನ್ಸಕ್ಕೆ ಶುರು ಆಗಿ ಆತ ಅವಳಿಗೆ ಕಾಲ್ ಮಾಡಿ, ನೀನು ಇದೇ ರೀತಿ ಮಾಡ್ತಾ ಇದ್ದರೆ ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿ ಧಮಕಿ ಹಾಕ್ತಾನೆ. ಆಗ ಸೂಚನಾ ಜನವರಿ 7ನೇ ತಾರೀಕು ಭಾನುವಾರ, ನೀನು ಇಂಥ ಜಾಗದಲ್ಲಿ ಇಂಥ ಸಮಯದಲ್ಲಿ ಚಿನ್ಮಯನ ಮೀಟ್ ಮಾಡ್ಬೋದು ಅಂತ ಹೇಳಿ ಒಂದು ಮೇಲ್ ಮಾಡ್ತಾಳೆ. ಆ ಮೇಲ್ ನೋಡಿದ ತಕ್ಷಣ ವೆಂಕಟರಾಮನಿಗೆ ತುಂಬ ಖುಷಿ ಆಗುತ್ತೆ. ಆ ದಿನ ಆತ ಅಲ್ಲಿಗೆ ಬರ್ತಾನೆ. ಜನವರಿ 7ನೇ ತಾರೀಕು ನೋಡಿ ಸ್ನೇಹಿತರೆ, ಜನವರಿ 7ನೇ ತಾರೀಕು ಈತ ಆಕೆ ಹೇಳಿದಂಥ ಜಾಗದಲ್ಲಿ ಬಂದು ಕಾಯ್ತಿದ್ದಾನೆ. ಆದರೆ ಸೂಚನಾ ತನ್ನ ಮಗನೊಂದಿಗೆ ಗೋವಾದಲ್ಲಿರ್ತಾಳೆ. ಆ ಸಮಯದಲ್ಲಿ ಆತ ಅಲ್ಲಿ ಬಂದು ಕಾಯ್ತಾ ಇದ್ದಾನೆ. ಸುಮಾರು ಸಮಯ ಆಗುತ್ತೆ. ಈ ಕಡೆ ಸೂಚನೂ ಬಂದಿಲ್ಲ, ಚಿನ್ಮಯಿಯೂ ಬಂದಿಲ್ಲ. ಸುಮಾರು ಸಮಯದ ನಂತರ ಆತ ಅವಳಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಅವಳನ್ನ ಅವನು ರೀಚ್ ಆಗೋಕ್ಕೆ ಆಗೋದೇ ಇಲ್ಲ. ಸೊ ಅವಳಿಗೆ ಒಂದು ಮೇಲ್ ಮಾಡ್ತಾನೆ ಅವನು, ಈ ಥರ ನಾನು ಇಲ್ಲಿ ಬಂದು ವೆಯ್ಟ್ ಮಾಡಿದೆ, ನೀನು ಬರಲಿಲ್ಲ, ಸಂಜೆ ನಾನು ಕೆಲಸದ ವಿಚಾರವಾಗಿ ಜಕಾರ್ತಾಗೆ ಹೋಗ್ತಾ ಇದ್ದೀನಿ ಅಂಥೇಳಿ ಒಂದು ಮೇಲ್ ಮಾಡಿ ಅಲ್ಲಿಂದ ಹೊರಟು ಬಿಡ್ತಾನೆ ಅವನು.
ಇಲ್ಲಿ ಗೋವಾದ ರೂಮ್ನಲ್ಲಿದ್ದಂಥ ಸೂಚನಾ ಸೆಟ್ ಮೈಂಡಲ್ಲಿ ಗಿರ್ಕಿ ಹೊಡಿತಾ ಇರೋದು ಒಂದೇ ಒಂದು ವಿಷಯ. ಅದು ಏನಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ವೆಂಕಟರಾಮನ್ ಸಂತೋಷದಿಂದ ಇರಬಾರ್ದು ಅನ್ನೋದು. ಅವನಿಗೆ ಸಂತೋಷ ಕೊಡೋ ಒಂದು ವಿಚಾರ ಏನಂತ ಹೇಳಿದ್ರೆ, ಆತ ಚಿನ್ಮಯ್ನ ಮೀಟ್ ಮಾಡಿ ಅವನೊಂದಿಗೆ ಸಮಯ ಕಳೆಯೋದು. ಸೊ ಸೂಚನಾಗೆ ಒಂದು ಕೆಟ್ಟ ಆಲೋಚನೆ ಬರ್ತದೆ. ಅದೇನಪ್ಪ ಅಂತ ಹೇಳಿದ್ರೆ, ಚಿನ್ಮಯ್ನೇ ಇಲ್ದಂಗೆ ಮಾಡಿದ್ರೆ ಅವನು ಯಾವ ರೀತಿಯಲ್ಲಿ ಸಂತೋಷ ಪಡ್ತಾನೆ ಅನ್ನೋದು. ನೋಡಿ ಸ್ನೇಹಿತರೆ, ಎಂಥ ಕೆಟ್ಟ ಆಲೋಚನೆ ಆಕೆಗೆ ಬಂತು. ಅದನ್ನು ಬರೋದಲ್ಲ, ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾಳು ಅವಳು. ಸುಖನಿದ್ರೆಯಲ್ಲಿದ್ದಂಥ ಚಿನ್ಮಯ್ನ ದಿಮ್ ತಗೊಂಡು ಉಸಿರು ಗಟ್ಟಿಸಿ ಸಾಯಿಸ್ತಾಳವಳು. ಸಾಯಿಸಿದ ನಂತರ ವಾಸ್ತವಕ್ಕೆ ಬರ್ತಾಳೆ. ವಾಸ್ತವಕ್ಕೆ ಬಂದಾಗ ತನ್ನ ಮಗುನ ತಾನು ಕೊಂದಿದ್ದ ಅರಿವಾಗುತ್ತೆ. ತಾನು ಎಂಥ ಒಂದು ದೊಡ್ಡ ತಪ್ಪು ಮಾಡಿದೆ ಅನ್ನೋ ಒಂದು ಅರಿವು ಆಗಿರಬೇಕು ಅವಳಿಗೆ. ಅವಳು ತನ್ನನ್ನು ತಾನು ಮುಗಿಸ್ಕೋಬೇಕನ್ನೋ ಒಂದು ಡಿಸಿಷನ್ ಬರ್ತಾಳೆ. ಆ ಹೋಟೆಲ್ ರೂಮ್ನಲ್ಲಿದ್ದಂಥ ಒಂದು ಕತ್ತರಿ ತಗೊಂಡು ತನ್ನ ಕೈನ ರಕ್ತನಾಳನ ಕತ್ತರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಳೆ. ಒಂದು ಸಣ್ಣ ಗೆರೆನೂ ಕೂಡ ಹಾಕ್ಕೊಳ್ತಾಳೆ. ಬಹುಶಃ ಆ ನೋವಿಗೆ ಅವಳು ಆ ಪ್ಲ್ಯಾನನ್ನು ಡ್ರಾಪ್ ಮಾಡ್ತಾಳೆ. ಆ ಪ್ಲ್ಯಾನ್ನ ಡ್ರಾಪ್ ಮಾಡಿದಾಗ ಅವಳು ಮುಂದೆ ಇದ್ದಿದ್ದೊಂದೇ ಒಂದು ಪ್ರಶ್ನೆ ಏನಂತ ಹೇಳಿದರೆ, ಈ ಮಗು ಬಾಡಿನ ಹೇಗೆ ಡಿಸ್ಪೋಸ್ ಮಾಡಬೇಕನ್ನೋದು. ಅವಳು ಇದ್ದಿದ್ದು ಗೋವಾದಲ್ಲಿ. ಗೋವಾ ಬಂದು ಟೂರಿಸ್ಟ್ ಪ್ಲೇಸ್, ಎಲ್ಲ ಕಡೆಯೂ CCTV ಕ್ಯಾಮ್ರಾಗಳಿರ್ತವೆ. ಅಂಥ ಒಂದು ಜಾಗದಲ್ಲಿ ಈ ಮಗುನ ಡಿಸ್ಪೋಸ್ ಮಾಡೋಕ್ಕಾಗಲ್ಲ. ಸೊ ಅವಳ ಮೈಂಡಲ್ಲಿ ಇಮಿಡಿಯೇಟಾಗಿ ಇನ್ನೊಂದು ಥಾಟ್ ಬರ್ತದೆ. ಅವಳು ಎಷ್ಟು ಬುದ್ಧಿವಂತಿ ಅಂದರೆ, ಹಿಂದಿಂದಿನೇ ಅವಳ ಮೈಂಡಲ್ಲಿ ಥಾಟ್ಸ್ ಜನ್ರೇಟ್ ಆಗ್ತಾನೆ ಇದ್ವು. ಲೈಕ್ ಅವಳೇನು AI ಅಂತ ಹೇಳ್ತಾರಲ್ಲ, ಆ ಥರ ಇಮಿಡಿಯೇಟಾಗಿ ಥಾಟ್ಸ್ ಜನ್ರೇಟ್ ಆಗ್ತಾನೆ ಇರ್ತಾಳೆ. ನೆಕ್ಸ್ಟ್ ಥಾಟ್ ಏನಂತ ಹೇಳಿದ್ರೆ, ಆ ಬಾಡಿನ ಬ್ಯಾಂಗ್ಳೂರಿಗೆ ತೊಗೊಬರೋದು, ಬ್ಯಾಂಗ್ಳೂರಿಂದ ತನ್ನ ಕಾರಲ್ಲಿ ಅದನ್ನು ಬೆಂಗಳೂರು ಔಟ್ಸ್ಕರ್ಟಲ್ಲಿ ಹೋಗಿ ಡಿಸ್ಪೋಸ್ ಮಾಡೋದು ಅನ್ನೋದು ಅವಳು ಥಾಟ್. ಅದಕ್ಕೆ ಅವಳು ಇಮಿಡಿಯೇಟಾಗಿ ಟ್ರಾವೆಲ್ ಡೆಸ್ಕ್ಗೆ ಕಾಲ್ ಮಾಡಿ ಕ್ಯಾಬ್ ಬುಕ್ ಮಾಡೋಕ್ಕೆ ಹೇಳ್ತಾಳೆ. ಟ್ರಾವೆಲ್ ಡೆಸ್ಕ್ನಲ್ಲಿದ್ದಂಥ ವ್ಯಕ್ತಿ ಫ್ಲೈಟಲ್ಲಿ ಹೋಗ್ಬೋದಲ್ಲ ಅಂತ ಕೇಳಿದ್ದಕ್ಕೆ ಅವಳು ಇಲ್ಲ, ನಾನು ಕ್ಯಾಬಲ್ಲೇ ಹೋಗ್ತೀನಿ ಅಂತ ಹೇಳ್ತಾಳೆ. ಕಾರಣ ಏನಂತ ಹೇಳಿದ್ರೆ, ಏರ್ಪೋರ್ಟಲ್ಲಿ ಲಗೇಜ್ ಸ್ಕ್ಯಾನ್ ಆಗುತ್ತೆ. ಸ್ಕ್ಯಾನ್ ಆಗಿದ್ರೆ ಮಗು ಬಾಡಿನ ತೊಗೊಂಡೋಗೋಕ್ಕಾಗಲ್ಲ, ಆಕೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರ್ತದೆ. ಆದ್ದರಿಂದ ಅವಳು ಕ್ಯಾಬಲ್ಲೇ ಹೋಗ್ಬೇಕಂತೇಳಿ ಹಠ ಮಾಡ್ತಾಳೆ. ಬುಕ್ ಮಾಡಿದಂಥ ಕ್ಯಾಬಿಗೆ 30,000 ಫಿಕ್ಸ್ ಆಗುತ್ತೆ. ಆಕೆ ಎಷ್ಟೇ ದುಡ್ಡಾದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ ಅಂತ ಹೇಳಿರ್ತಾಳೆ. ಸ್ನೇಹಿತರೆ, ಎಲ್ಲ ಮನೆಗಳಲ್ಲೂ ತಂದೆ ತಾಯಂದಿರು ಜಗಳ ಆಡ್ತಾರೆ. ಹಾಗಂತ ಒಬ್ಬರ ಮೇಲಿನ ದ್ವೇಷಕ್ಕೆ ತಾವು ಹೆತ್ತ ಮಕ್ಕಳನ್ನೇ ಕೊಲೆ ಮಾಡೋದು ಏನನ್ನು ಸೂಚಿಸುತ್ತೆ? ವೆಂಕಟ್ ಸಂತೋಷನ ಸಹಿಸಕ್ಕಾಗದೆ ಸೂಚನಾ ತಾನು ಹೆತ್ತು ಹೊತ್ತು ಸಾಕಿದ 4 ವರ್ಷದ ಮಗನನ್ನೇ ಕೊಲೆ ಮಾಡ್ತಾಳಂದರೆ ಅವಳ ಮಾನಸಿಕ ಸ್ಥಿತಿ ಯಾವ ಮಟ್ಟದಲ್ಲಿತ್ತು ಅಂತ ಯೋಚನೆ ಮಾಡಬೇಕಾಗುತ್ತೆ. ವೆಂಕಟ್ ಒಳ್ಳೆ ಗಂಡ ಆಗದೆ ಇರ್ಬೋದು, ಒಳ್ಳೆ ಮನುಷ್ಯ ಕೂಡ ಆಗದೆ ಇರ್ಬೋದು, ಆದರೆ ಒಳ್ಳೆ ತಂದೆ ಆಗೋಕ್ಕೆ ಪ್ರಯತ್ನ ಪಡ್ತಿದ್ದ. ಅವನು ತನ್ನ ಮಗ ಚಿನ್ಮಯ್ನ ಮೀಟ್ ಮಾಡಿ ಅವನೊಂದಿಗೆ ಕಾಲ ಕಳೆಯೋಕ್ಕೆ ಇಷ್ಟಪಡ್ತಿದ್ದ. ಜಕಾರ್ತದಲ್ಲಿದ್ದ ವೆಂಕಟರಾಮನಿಗೆ ವಿಷಯ ತಿಳಿಸಲಾಗುತ್ತದೆ. ಆತ ಇಮಿಡಿಯೇಟಾಗಿ ಇಂಡಿಯಾಗೆ ಬರ್ತಾನೆ. ಇಂಡಿಯಾಗೆ ಬಂದು ತನ್ನ ಮಗನ ಶವವನ್ನು ನೋಡ್ತಾನೆ. ಆತನಿಗೆ ಕಣ್ಣೀರು ಹಾಕೋದು ಬಿಟ್ಟರೆ ಬೇರೇನೂ ಅಲ್ಲಿ ಉಳ್ಕೊಂಡಿರೋದಿಲ್ಲ. ಪೋಸ್ಟ್ಮಾರ್ಟಮ್ ನಂತರ ತನ್ನ ಮಗನ ಶರೀರವನ್ನು ಅರಿಶಿನ ಘಾಟಿನಲ್ಲಿ ಅಂತ್ಯಕ್ರಿಯೆ ಮಾಡ್ತಾರೆ. ಇದು ತನ್ನ ಮಾಜಿ ಗಂಡನ ಸಂತೋಷವನ್ನು ಸಹಿಸಲಾಗದ ಹೆಂಡತಿ ತನ್ನ ಮಗುವನ್ನೇ ಕೊಂದ ತಾಯಿಯ ಕತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.